ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಳೆ ನೈಟಿ ಯೂಸ್ ಮಾಡಿ ಯಾವ ರೀತಿಯಲ್ಲಿ ಈಸಿಯಾಗಿ ಪಲಾಸೋ ಪ್ಯಾಂಟ್ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಈ ಥರ ಪ್ಲೀಟ್ ಇರುವ ನೈಟಿ ತೆಕ್ಕೊಂಡಿರೋದು ಮತ್ತು ಈ ಥರ ಒಂದು ಪ್ಯಾಂಟು ಕೂಡ ತೆಕ್ಕೊಂಡಿದ್ದೀನಿ. ಇದು ರೆಡಿಮೇಡ್ ಪ್ಯಾಂಟು, ಎಲ್ಲರ ಹತ್ರ ಇರುತ್ತೆ ಅಲ್ಲ, ಅಳತೆಗೆ ಬೇಕಾಗಿ ತೆಕ್ಕೊಂಡಿರೋದು. ಫಸ್ಟಿಗೆ ನಾವು ತೆಕ್ಕೊಂಡಿರುವ ನೈಟಿಯನ್ನು ಈ ಥರ ಎರಡಾಗಿ ಮಡಚಿ ಇಡಬೇಕು. ನೋಡಿ, ಕರೆಕ್ಟ್ ಸೆಂಟ್ರಿಂದ ಈ ಥರ ಎರಡಾಗಿ ಮಡಚಿ ಇಡಬೇಕು. ಇದು ಒಳ್ಳೆ ಬಿಡ್ತಿರುವ ನೈಟಿ, ಫ್ರಂಟ್ ಮತ್ತು ಬ್ಯಾಕು ಪ್ಲೀಟೆಡ್ ಆಗಿದೆ. ಹಾಗೆ ಇರುವ ಕಾರಣ ಒಳ್ಳೆ ಬಿಡ್ತಿದೆ. ಈ ಥರ ಕರೆಕ್ಟಾಗಿ ಎರಡಾಗಿ ಮಡಚಿ ಇಡಬೇಕು. ಈ ಥರ ಮಡಚಿ ಇಟ್ಟ ನಂತರ ನಾವು ಅಳತೆಗೆ ಬೇಕಾಗಿ ತೆಕ್ಕೊಂಡಿರುವ ಪ್ಯಾಂಟನ್ನು ತೆಕ್ಕೊಳ್ಳುವ. ಇದರನ್ನು ಕೂಡ ಈ ಥರ ಎರಡಾಗಿ ಮಡಚಿ ಇಡಬೇಕು. ನೋಡಿ, ನೀವು ಕರೆಕ್ಟಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ಥರ ನಾವೀಗ ಓಪನ್ ಇಲ್ಲದ ಸೈಡು ನಮ್ಮ ಸೈಡಿಗೆ ಬರುವ ರೀತಿಯಲ್ಲಿ ಇಡಬೇಕು. ನೈಟಿ ಕೂಡ ಆ ರೀತಿಯಲ್ಲೇ ನಾನೀಗ ಮಡಚಿ ಇಟ್ಟಿರೋದು. ಇನ್ನು ಅಳತೆಯ ಪ್ಯಾಂಟು ಕೂಡ ಆ ರೀತಿಯಲ್ಲಿ ಇಡಬೇಕು. ಕೆಳಗಿನ ಸೈಡು ಕರೆಕ್ಟ್ ಲೆಂಗ್ತ್ ಬರುವ ರೀತಿಯಲ್ಲಿ ಇಡಬೇಕು. ಮತ್ತು ನಾವೀಗ ಸ್ಟಿಚ್ ಮಾಡೋ ಪ್ಯಾಂಟಿನ ಲೆಂಗ್ತ್ ಜಾಸ್ತಿ ಬೇಕಿದ್ದರೆ ಮಾತ್ರ ಕೆಳಗೆ ಎಕ್ಸ್ಟ್ರಾ ತೆಕ್ಕೊಂಡ್ರೆ ಸಾಕು. ಅಲ್ಲದಿದ್ದರೆ ನಮಗೆ ಅಲ್ಲಿ ಕೆಳಗಿನ ಸೈಡೇನು ಮಡಚಿ ಸ್ಟಿಚ್ ಮಾಡಲಿಕ್ಕೆ ಇಲ್ಲ. ಮೇಲೆ ಸೈಡು ಕೂಡ ಈ ರೀತಿ ಕರೆಕ್ಟಾಗಿ ಇಟ್ಟು ನಮಗೆ ಎಲಾಸ್ಟಿಕ್ ಇಡಲಿಕ್ಕೆ ಬೇಕಾಗಿರೋದು ಮಾತ್ರ ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು. ಫಸ್ಟಿಗೆ ನಾನೀಗ ಸೇಮ್ ಲೆಂಗ್ತ್ ಮಾರ್ಕ್ ಮಾಡಿದ್ದೀನಿ. ಅದಾದ ನಂತರ ಎಲಾಸ್ಟಿಕ್ ಇಡಲಿಕ್ಕೆ ಬೇಕಾಗಿ ನಾನೀಗ 1 ಇಂಚಿನ ಎಲಾಸ್ಟಿಕ್ ತೆಕ್ಕೊಂಡಿರೋದು. 1 ಇಂಚು ಪ್ಲಸ್ ಅದರ ಜೊತೆಗೆ ಒಂದು 1/4 ಇಂಚು ಲೂಸು ಬೇಕು, ಪ್ಲಸ್ ಮತ್ತೊಂದು ಅರ್ಧ ಇಂಚು ಎಕ್ಸ್ಟ್ರಾ ಮಡಚಿ ಹೊಲಿಲಿಕ್ಕೆ ತೆಕ್ಕೊಂಡ್ರೆ ಸಾಕು. ಈ ರೀತಿ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ಮಾರ್ಕ್ ಮಾಡಿರೋದನ್ನು ನಾವು ಈಗ ಸ್ಟ್ರೈಟಾಗಿ ಕಟ್ ಮಾಡಿಕೊಳ್ಳುವ. ಇನ್ನು ನಮಗೆ ಸೀಟ್ ಲೆಂಗ್ತ್ ಮಾರ್ಕ್ ಮಾಡಬೇಕು. ಈ ಥರ ಬಟ್ಟೆಯನ್ನು ಕರೆಕ್ಟಾಗಿ ಇಡಿ. ಈ ಥರ ಇಟ್ಟ ನಂತರ ನಾವೀಗ ತೆಕ್ಕೊಂಡಿರುವ ರೆಡಿಮೇಡು ಪ್ಯಾಂಟ್ ತಗೊಳ್ಬೇಕು. ಆ ಪ್ಯಾಂಟನ್ನು ಈಚೆ ಸೈಡಿಗೆ ಇಡಬೇಕು. ಅದಕ್ಕಿಂತ ಮುಂಚೆ ನಮಗಿಲ್ಲಿ ಮೇಲೆ ಸೈಡ್ ಲೆವೆಲ್ ಆದ ಕಾರಣ ನಾನೀಗ ಲೆವೆಲ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದು ಪ್ಲೀಟೆಡ್ ನೈಟಿ ಆಗಿರುವ ಕಾರಣ ಸ್ವಲ್ಪ ಲೆವೆಲ್ ಬರಲಿಲ್ಲ, ಲೆವೆಲ್ ಮಾಡಿದ್ದೀನಿ. ಇನ್ನು ಈ ಪ್ಯಾಂಟನ್ನು ಈ ಸೈಡಲ್ಲಿ ಇಟ್ಟು ಇಲ್ಲಿಂದ ನಾವು ಎಲಾಸ್ಟಿಕ್ ಇಡಲಿಕ್ಕೆ ಬೇಕಾಗಿರೋ ಹೊಲಿಗೆ ಅಂಶ ಮಾರ್ಕ್ ಮಾಡಬೇಕು. ಆಚೆ ಸೈಡಲ್ಲಿ ನಾವು ಮಾರ್ಕ್ ಮಾಡಿದ್ದೀವಲ್ಲ, ಆ ಸೇಮ್ ಲೆಂಗ್ತ್ ಈ ಸೈಡಲ್ಲೂ ಕೂಡ ಮಾರ್ಕ್ ಮಾಡಿದ ನಂತರ ಇಲ್ಲಿ ಸೀಟ್ ಲೆಂಗ್ತ್ ಬರ್ತಾ ಇರೋದು 2 ಇಂಚಲ್ಲಿ ಬಿಟ್ಟ ನಂತರ ಈ ಥರ ಜಸ್ಟ್ 2 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿದ ನಂತರ ಇಲ್ಲಿಂದ ನಮಗೆ ಎಷ್ಟು ಲೆಂಗ್ತ್ ಬರ್ತಾ ಇದೆ ಅಂತ ನೋಡಬೇಕು. ರೆಡಿಮೇಡ್ ಪ್ಯಾಂಟಲ್ಲಿ ಎಷ್ಟು ಲೆಂಗ್ತ್ ಬರ್ತಾ ಇದೆ ಆ ಸೇಮ್ ಲೆಂಗ್ತನ್ನೇ ಮಾರ್ಕ್ ಮಾಡ್ಕೊಳ್ಳುವ. ನೋಡಿ, ಇಲ್ಲಿ ತನಕ ಬರ್ತಾ ಇದೆ. ಅದು ನಾನೀಗ ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀನಿ. ಇನ್ನು ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಡುವ. ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಥರ ರೌಂಡಾಗಿ ಮಾರ್ಕ್ ಮಾಡಬೇಕು. ನಂತರ ನಮಗೆ ಪ್ಯಾಂಟಿನ ಲೂಸು ಎಷ್ಟು ಬೇಕೋ ಅದನ್ನು ಮಾರ್ಕ್ ಮಾಡಿಕೊಳ್ಬೇಕು ಕೆಳಗಿನ ಸೈಡು. ನಾನೀಗ ಒಂದು 12 ಇಂಚು ಮಾರ್ಕ್ ಮಾಡ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಮಾರ್ಕ್ ಮಾಡ್ಬೋದು, ಕಡಿಮೆ ಸಾಕಿದರೆ ಕಡಿಮೆ ಕೂಡ ಮಾರ್ಕ್ ಮಾಡ್ಬೋದು. ನಂತರ ಈ ಸೈಡ್ ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಳ್ಬೇಕು. ಇನ್ನು ನಮಗೆ ಎಲಾಸ್ಟಿಕ್ಕಿನ ಮೆಷರ್ಮೆಂಟ್ ನೋಡುವ. ನಮ್ಮ ಟೋಟಲ್ ವೇಸ್ಟ್ ವಿಡ್ತ್ ಎಷ್ಟು ಬರುತ್ತೋ ಅದರಿಂದ 2 ಅಥವಾ 3 ಇಂಚು ಕಡಿಮೆ ತೆಕ್ಕೊಂಡ್ರೆ ಸಾಕು ಎಲಾಸ್ಟಿಕ್ ಲೆಂಗ್ತು. ಇದು ಒಂದೊಂದು ಎಲಾಸ್ಟಿಕ್ಕು ಒಂದೊಂದು ಥರ ಇರುತ್ತೆ. ಗಟ್ಟಿ ಇರುವ ಎಲಾಸ್ಟಿಕ್ ಆದರೆ 2 ಇಂಚು ಕಡಿಮೆ ಮಾಡಿ, ಲೂಸ್ ಇರುವ ಎಲಾಸ್ಟಿಕ್ ಆದರೆ 3 ಇಂಚು ಕಡಿಮೆ ಮಾಡಿ ತೆಕ್ಕೊಳ್ಳಿ. ಇದು ಸ್ವಲ್ಪ ಗಟ್ಟಿ ಇರುವ ಎಲಾಸ್ಟಿಕ್ಕು, ಹಾಗಾಗಿರುವ ಕಾರಣ ನಾನೀಗ 2 ಇಂಚು ಕಡಿಮೆ ಮಾಡಿ ಎಲಾಸ್ಟಿಕ್ ಲೆಂಗ್ತ್ ತೆಕ್ಕೊಂಡಿದ್ದೀನಿ. ಪಲಾಸೋ ಪ್ಯಾಂಟಿಗೆ ಬೇಕಾಗಿರುವ ಕಟ್ಟಿಂಗ್ ಇಷ್ಟೇ ಫ್ರೆಂಡ್ಸ್. ಇನ್ನು ನಾನು ಜಸ್ಟ್ ನಿಮಗೆ ಹೇಳ್ಕೊಡ್ತೀನಿ. ಈಗ ನಾವೀಗ 2 ಪೀಸಾಗಿ ಕಟ್ ಮಾಡಿದ್ದೀವಿ. ಇದೊಂದು ಕಾಲಿನ ಪೀಸು, ಇದು ಮತ್ತೊಂದು ಕಾಲಿನ ಪೀಸು. ಹಾಗಾಗಿರುವ ಕಾರಣ ಈ ಪೀಸನ್ನು ಈ ಥರ ಹೊರ ಸೈಡ್ ಬರೋ ರೀತಿಯಲ್ಲಿ ಈ ಥರ ಇಡಿ. ಈ ಥರ ಇಟ್ಟು ಅರ್ಧ ಇಂಚು ಬಿಟ್ಟು ಸೀಟ್ ಲೆಂಗ್ತ್ ಸ್ಟಿಚ್ ಮಾಡಬೇಕು. 2 ಸೈಡಲ್ಲೂ ಸೀಟ್ ಲೆಂಗ್ತನ್ನು ಸ್ಟಿಚ್ ಮಾಡಿ ನಂತರ ಮೇಲೆ ಸೈಡ್ ಎಲಾಸ್ಟಿಕ್ ಇಡಲಿಕ್ಕೆ ಇರೋದು ಫಸ್ಟಿಗೆ ಅರ್ಧ ಇಂಚು ಮಡಚಿ ನಂತರ 1/4 ಇಂಚು ಮಡಚಿ ಸ್ಟಿಚ್ ಮಾಡಿಕೊಳ್ಬೇಕು. ರೌಂಡಿಗೆ ಸ್ಟಿಚ್ ಮಾಡಿಕೊಳ್ಬೇಕು.
ಅದಾದ ನಂತರ ಲಾಸ್ಟಿಗೆ ಪ್ಯಾಂಟಿನ ಸೈಡು, ಕೆಳಗಿನ ಸೈಡು ಇಲ್ಲಿ ಸೈಡ್ ಸ್ಟಿಚ್ ಮಾಡಿದರೆ ನಮಗೆ ಪ್ಯಾಂಟ್ ರೆಡಿ ಆಯಿತು. ಇನ್ನು ಸ್ಟಿಚಿಂಗ್ ನೋಡುವ. ಫಸ್ಟಿಗೆ ನಾನು ಸೀಟ್ ಲೆಂಗ್ತ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಹೊರ ಸೈಡ್ನ ಬಟ್ಟೆಯ ಹೊರ ಸೈಡಿಗೆ ಮತ್ತೊಂದು ಬಟ್ಟೆಯ ಹೊರ ಸೈಡ್ ಇಟ್ಟು ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡಬೇಕು. ಎರಡು ಸೈಡು ಸೀಟ್ ಲೆಂಗ್ತ್ ಸ್ಟಿಚ್ ಮಾಡ್ಕೊಳ್ಳಿ, ಅರ್ಧ ಇಂಚು ಬಿಟ್ಟು, ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು. ಇನ್ನು ಇಲಾಸ್ಟಿಕ್ ಇಡಲಿಕ್ಕೆ ಬೇಕಾಗಿರೋದು ಸ್ಟಿಚ್ ಮಾಡಿಕೊಡುವ. ಫಸ್ಟಿಗೆ 1/4 ಇಂಚು ಮಡಚಿ ಸ್ಟಿಚ್ ಮಾಡಬೇಕು. ಅದಾದ ನಂತರ 1/4 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡಿ ಲಾಸ್ಟ್ ಆಗುವಾಗ 1/2 ಇಂಚ್ ಆಗೋಷ್ಟು ಸ್ಟಿಚ್ ಮಾಡದೆ ಬಿಡಬೇಕು. ನಮಗೆ ಅದರಲ್ಲಿ ಇಲಾಸ್ಟಿಕ್ ಇನ್ಸರ್ಟ್ ಮಾಡಲಿಕ್ಕೆ ಬೇಕಾಗಿ. ಈ ಥರ ಇಲಾಸ್ಟಿಕ್ಗೆ ನಾನೀಗ ಪಿನ್ ಮಾಡ್ತಾಯಿದ್ದೀನಿ. ಪಿನ್ ಮಾಡಿದ ನಂತರ ಈ ಥರ ಅದರ ಒಳಗಡೆಗೆ ಇನ್ಸರ್ಟ್ ಮಾಡಿಕೊಳ್ಳುವ. ಇನ್ನು ಇಲಾಸ್ಟಿಕ್ಕಿನ ಎರಡು ಸೈಡು ಈ ಥರ ಹಿಡ್ಕೊಂಡು 1 ಇಂಚ್ ಆಗುವಷ್ಟು ಹಿಡ್ಕೊಂಡು ಒಂದು 4-5 ಸ್ಟಿಚ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ನಂತರ ಈ ಥರ ಎಳಿಬೇಕು ಎಲಾಸ್ಟಿಕ್ ಒಳ ಸೈಡಿಗೆ. ಎಳೆದ ನಂತರ ಎಲ್ಲ ಸೈಡಲ್ಲೂ ಕರೆಕ್ಟಾಗಿ ನೆರಿಗೆ ಬರುವ ಹಾಗೆ ಮಾಡಿದ ನಂತರ ಸ್ಟಿಚ್ ಮಾಡದೆ ಬಿಟ್ಟಿರೋ 1/2 ಇಂಚು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಬೇಕಿದ್ದರೆ ಇಲಾಸ್ಟಿಕ್ಕಿನ ಮೇಲೆ ಸೈಡಿಗೆ ಕೂಡ ಒಂದು ಸ್ಟಿಚ್ ಮಾಡ್ಬೋದು, ಇಲಾಸ್ಟಿಕ್ ಆಚೆ ಈಚೆ ಆಗದೇ ಇರಲಿಕ್ಕೆ ಬೇಕಾಗಿ. ಇನ್ನು ನಮಗೆ ಪ್ಯಾಂಟಿನ ಸೈಡು ಸ್ಟಿಚ್ ಮಾಡಿಕೊಳ್ಳುವ. ಈ ಥರ ಕರೆಕ್ಟಾಗಿ ಹಿಡಿದ ನಂತರ 1 ಇಂಚು ಬಿಟ್ಟು ಸೈಡು ಸ್ಟಿಚ್ ಮಾಡಬೇಕು. 2 ಸೈಡು ಸ್ಟಿಚ್ ಮಾಡ್ಕೊಳ್ಳಿ, 2 ಸ್ಟಿಚ್ ಹಾಕ್ಕೊಳ್ಳಿ. ಇದರ ಕೆಳಗಿನ ಸೈಡ್ ಆಲ್ರೆಡಿ ಸ್ಟಿಚ್ ಇದೆ, ನೈಟಿಯ ಸ್ಟಿಚ್ಚು. ಈಗ ನೋಡಿ ಈಸಿಯಾಗಿ ಪಲಾಸೋ ಪ್ಯಾಂಟ್ ಸ್ಟಿಚ್ ಮಾಡಿ ಆಗಿದೆ. ಖಂಡಿತ ಹಳೆ ನೈಟಿಯೆಲ್ಲ ಇದ್ದರೆ ಟ್ರೈ ಮಾಡಿ ನೋಡಿ. ನಮಗೆ ಇದು ಒಳ್ಳೆ ಬಟ್ಟೆಯಲ್ಲಿ ಸ್ಟಿಚ್ ಮಾಡದಿದ್ರೆ 2 ಮೀಟರ್ ಆಗೋಷ್ಟು ಬಟ್ಟೆ ಬೇಕು. ಈಸಿಯಾಗಿ ಎಲ್ರಿಗೂ ಸ್ಟಿಚ್ ಮಾಡ್ಬೋದು. ಖಂಡಿತ ಟ್ರೈ ಮಾಡ್ತೀರಲ್ಲ. ನಿಮಗೆ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.